ಎಲ್ಲರಿಗೂ ನಮಸ್ಕಾರ. ಕಲಿಕೆಯ ಬಗ್ಗೆ ಒಂದು ವಿಚಿತ್ರವಾದ ಒಗಟು ನಮ್ಮೆಲ್ಲರನ್ನೂ ಕಾಡ್ತಿರುತ್ತೆ ಅಲ್ವಾ? ನಾವು ಪರೀಕ್ಷೆ ಹಾಲ್ನಲ್ಲಿ ಕೂತಿರ್ತೀವಿ, ಪ್ರಶ್ನೆ ನೋಡಿದ ತಕ್ಷಣ ಅರೆ ಇದನ್ನ ಓದಿದೇನಲ್ಲ, ನನಗೆ ಗೊತ್ತು ಅಂತ ಒಳಗಿಂದ ಒಂದು ಧ್ವನಿ ಹೇಳುತ್ತೆ. ಹೌದು, ತುಂಬಾ ಆತ್ಮವಿಶ್ವಾಸದಿಂದ. ಆದ್ರೆ ಉತ್ತರ ಬರೆಯೋಕ್ ಶುರು ಮಾಡಿದಾಗ ಮನಸ್ಸು ಪೂರ್ತಿ ಖಾಲಿ. ಎಲ್ಲೋ ಓದಿದ ಹಾಗೆ ನೆನಪು, ಆದ್ರೆ ಏನ್ ಬರಿಬೇಕು ಅಂತ ಗೊತ್ತಾಗಲ್ಲ. ಹೌದು, ಇದು ಕೇವಲ ಪರೀಕ್ಷೆಗೆ ಮಾತ್ರ ಸೀಮಿತವಾದ ಸಮಸ್ಯೆಯಲ್ಲ. ನಮ್ಮ ವೃತ್ತಿ ಜೀವನದಲ್ಲೂ ಅಷ್ಟೇ. ಒಂದು ಪ್ರಾಜೆಕ್ಟ್ ಮಾಡುವಾಗ, ಹೊಸ ಸ್ಕಿಲ್ ಕಲಿಯುವಾಗ ಎಕ್ಸಾಕ್ಟ್ಲಿ, ನಮ್ಮ ತಲೆಯಲ್ಲಿ ಮಾಹಿತಿ ಇರುತ್ತೆ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋಕೆ ಒಂದು ಕೊಂಡಿ ಮಿಸ್ ಆದ ಹಾಗೆ ಅನ್ಸುತ್ತೆ. ಆ ಕಳೆದು ಹೋದ ಕೊಂಡಿಯನ್ನ ಹುಡುಕೋದೇ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ. ಇದಕ್ಕಾಗಿ ನಾವು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ 59 ಸೀಕ್ರೆಟ್ಸ್ ಟು ಸ್ಟಡಿಯಿಂಗ್ ಅನ್ನೋ ಪುಸ್ತಕವನ್ನ ಆಧಾರವಾಗಿ ತಗೊಂಡಿದ್ದೀವಿ. ಬಹಳ ಒಳ್ಳೆ ಪುಸ್ತಕ ಅದು. ಹೌದು, ಇದರಲ್ಲಿ 59 ರಹಸ್ಯಗಳಿವೆ. ಆದ್ರೆ ನಾವಿವತ್ತು ಒಂದೇ ಒಂದು ರಹಸ್ಯದ ಮೇಲೆ ಗಮನ ಹರಿಸ್ತಾ ಇದ್ದೀವಿ, ಯಾಕಂದ್ರೆ ಇದು ಉಳಿದ 58 ರಹಸ್ಯಗಳಿಗೂ ಅಡಿಪಾಯ ಅಂತ ನನಗನಿಸಿದ್ದು. ಯಾವುದದು? ರಹಸ್ಯ ಸಂಖ್ಯೆ 20. ಅದು ಹೇಳೋದು ಹೀಗೆ: ನಿಮಗೆ ಏನು ತಿಳಿದಿಲ್ಲ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ, ನಿಮಗೆ ಈಗಾಗಲೇ ತಿಳಿದಿರುವುದನ್ನು ಏನು ಮಾಡಬೇಕೆಂದು ನಿಮಗೆ ತಿಳಿದಿರುವುದಿಲ್ಲ. ವಾವ್, ಇದು ಮೊದಲ ಬಾರಿ ಕೇಳಿದಾಗ ಸ್ವಲ್ಪ ಗೊಂದಲ ಅನ್ಸ್ಬೋದು. ಹೌದು, ಆದರೆ ಕಲಿಕೆಯ ಪ್ರಕ್ರಿಯೆ ಆತ್ಮವನ್ನೇ ಹಿಡಿದಿಡೋ ವಾಕ್ಯ ಇದು. ಹಾಗಾದ್ರೆ ಈ ಹೇಳಿಕೆಯ ಆಳಕ್ಕೆ ಇಳಿದು ನೋಡೋಣ. ಈ ಗುರುತಿಸಲಾಗದ ಅಜ್ಞಾನ ಅಂದ್ರೆ ಏನು? ಅದು ನಮ್ಮಲ್ಲಿರೋ ಜ್ಞಾನವನ್ನೇ ಹೇಗೆ ನಿಷ್ಪ್ರಯೋಜಕ ಮಾಡುತ್ತೆ? ಸರಿ, ಹಾಗಾದ್ರೆ ಈ ಒಗಟನ್ನ ಬಿಡಿಸೋಣ. ಖಂಡಿತ. ಈ ಚರ್ಚೆಯ ಕೊನೆಯಲ್ಲಿ ನಾವು ಜ್ಞಾನವನ್ನ ನೋಡೋ ದೃಷ್ಟಿಕೋನವೇ ಬದಲಾಗ್ಬೋದು. ಓಕೆ, ಹಾಗಾದ್ರೆ ಆ ಪದದಿಂದಲೇ ಶುರು ಮಾಡೋಣ. ಪುಸ್ತಕದಲ್ಲಿ ಬಳಸಿದ್ದಾರೆ ಗುರುತಿಸಲಾಗದ ಅಜ್ಞಾನ ಅಥವಾ ಅನ್ಐಡೆಂಟಿಫೈಡ್ ಇಗ್ನೋರೆನ್ಸ್ ಅಂತ. ಕೇಳೋಕೆ ಸ್ವಲ್ಪ ಭಾರಿ ಪದ ಅನ್ಸುತ್ತೆ. ಹೌದು, ಆದರೆ ಅದರ ಅರ್ಥ ಸರಳವಾಗಿದೆ. ಹೀಗೆ ಯೋಚನೆ ಮಾಡಿ, ಜ್ಞಾನ ಅನ್ನೋದು ದ್ವೀಪಗಳ ಹಾಗೆ. ಓಕೆ, ನಾವು ಒಂದೊಂದು ವಿಷಯ ಕಲಿತಾಗ ಒಂದೊಂದು ಜ್ಞಾನದ ದ್ವೀಪವನ್ನ ಕಟ್ಟಿಕೊಳ್ತಾ ಹೋಗ್ತೇವೆ. ಸರಿ. ಆದ್ರೆ ಈ ಗುರುತಿಸಲಾಗದ ಅಜ್ಞಾನ ಅಂದ್ರೆ ಈ ದ್ವೀಪಗಳ ನಡುವೆ ಇರೋ ದೊಡ್ಡ ಸಾಗರದ ಬಗ್ಗೆ ನಮಗೆ ಅರಿವೇ ಇಲ್ದಿರೋದು. ಆ ಸಾಗರವೇ ನಮ್ಮ ಜ್ಞಾನದಲ್ಲಿರೋ ಗ್ಯಾಪ್ಸ್, ನಮ್ಮ ಬ್ಲೈಂಡ್ ಸ್ಪಾಟ್ಸ್. ಕರೆಕ್ಟ್. ನಮಗೇನು ತಿಳಿದಿಲ್ಲ ಅನ್ನೋದೇ ನಮಗೆ ತಿಳಿದಿರಲ್ಲ. ಆಗ ನಮ್ಮ ಜ್ಞಾನದ ದ್ವೀಪಗಳು ಒಂಟಿಯಾಗಿ ಉಳಿದುಬಿಡ್ತವೆ. ಅಂದ್ರೆ ಆ ದ್ವೀಪಗಳ ನಡುವೆ ಸೇತುವೆ ಕಟ್ಟೋದು ಹೇಗೆ ಅಂತಲೇ ನಮಗೆ ಗೊತ್ತಿರಲ್ಲ. ಆದ್ರೆ ಇದರ ಪರಿಣಾಮ ಏನು? ಇದು ಕೇವಲ ಮರ್ತೋಗೋದಕ್ಕಿಂತ ಸೀರಿಯಸ್ ವಿಷಯನಾ? ಖಂಡಿತವಾಗಿಯೂ ಇದರ ಪರಿಣಾಮಗಳು ತುಂಬಾ ಗಂಭೀರ. ಮೊದಲನೇದು, ನೀವು ಹೇಳಿದ ಹಾಗೆ ಗೊತ್ತಿರೋ ಜ್ಞಾನವನ್ನ ಸರಿಯಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಎರಡನೇದು, ಆತ್ಮವಿಶ್ವಾಸಕ್ಕೂ ನಮ್ಮ ನಿಜವಾದ ಸಾಮರ್ಥ್ಯಕ್ಕೂ ದೊಡ್ಡ ಅಂತರ ಇರುತ್ತೆ. ನನಗೆಲ್ಲ ಗೊತ್ತು ಅನ್ನೋ ಭ್ರಮೆ ಇರುತ್ತೆ, ಆದರೆ ರಿಸಲ್ಟ್ಸ್ ಇರಲ್ಲ. ಇದು ತುಂಬಾ ಜನರಲ್ಲಿ ನೋಡ್ಬೋದು. ಹೌದು. ಮೂರನೇದು ಮತ್ತು ಅತ್ಯಂತ ಅಪಾಯಕಾರಿ ಅಂದ್ರೆ ಇದು ತಪ್ಪು ನಿರ್ಧಾರಗಳಿಗೆ ಕಾರಣವಾಗುತ್ತೆ. ಅರಬರಿ ಜ್ಞಾನ ಇದೆಯಲ್ಲ, ಅದು ಪೂರ್ತಿ ಅಜ್ಞಾನಕ್ಕಿಂತ ಹೆಚ್ಚು ಹಾನಿಕಾರ. ಪುಸ್ತಕದಲ್ಲಿನ ಒಂದು ಸಾಲು ಇಲ್ಲಿ ನೆನ್ಪಿಗೆ ಬರ್ತಿದೆ: ಗುರುತಿಸಲಾಗದ ಅಜ್ಞಾನವು ತಿಳಿದಿರುವ ಜ್ಞಾನವನ್ನು ನಿಷ್ಪ್ರಯೋಜಕವಾಗಿಸುತ್ತದೆ. ಇದು ನಿಜಕ್ಕೂ ಒಂದು ಆಹಾ ಮೂಮೆಂಟ್ ಕೊಡುತ್ತೆ. ಹೌದು, ಅದರಲ್ಲಿ ಇಡೀ ವಿಷಯದ ಸಾರಾಂಶವಿದೆ. ಹಾಗಾದ್ರೆ ಇದು ನಿಜ ಜೀವನದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಪುಸ್ತಕದಲ್ಲಿ ಕೆಲವು ಒಳ್ಳೆ ಉದಾಹರಣೆಗಳಿವೆ. ಗಣಿತದಿಂದ ಶುರು ಮಾಡೋಣ. ಒಬ್ಬ ವಿದ್ಯಾರ್ಥಿಗೆ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಎಲ್ಲಾ ಸೂತ್ರಗಳು ಬಾಯ್ಪಾಠ. ಹೌದು, ಅವನನ್ನು ಯಾವುದೇ ಸೂತ್ರ ಕೇಳಿದ್ರೂ ತಕ್ಷಣ ಹೇಳ್ತಾನೆ. ಅವನ ಜ್ಞಾನದ ದ್ವೀಪಗಳು ಸ್ಟ್ರಾಂಗ್ ಆಗಿವೆ. ಆದ್ರೆ ಅವನಿಗೆ ತಿಳಿಯದ ಸಾಗರ ಯಾವುದು ಅಂದ್ರೆ ಆ ಎರಡರ ನಡುವಿನ ವ್ಯತ್ಯಾಸ. ಎಕ್ಸಾಕ್ಟ್ಲಿ. ಯಾವಾಗ ಡಿಫ್ರೆನ್ಸಿಯೇಷನ್ ಬಳಸಬೇಕು, ಯಾವಾಗ ಇಂಟಿಗ್ರೇಷನ್ ಬಳಸಬೇಕು, ಒಂದರ ಬದಲು ಇನ್ನೊಂದನ್ನ ಯಾಕೆ ಬಳಸಬೇಕು, ಈ ಏಕೆ ಅನ್ನೋ ಪ್ರಶ್ನೆಗೆ ಅವನತ್ರ ಉತ್ತರ ಇರಲ್ಲ. ಇದೇ ಅವನ ಗುರುತಿಸಲಾಗದ ಅಜ್ಞಾನ. ಸೂತ್ರಗಳು ತಲೆಯಲ್ಲಿವೆ, ಆದ್ರೆ ಅವು ಬರೀ ನಿಷ್ಕ್ರಿಯ ಮಾಹಿತಿ. ಗಣಿತದಲ್ಲಿ ತಪ್ಪು ಮಾಡಿದ್ರೆ ಅಂಕಗಳು ಹೋಗ್ಬೋದು, ಆದ್ರೆ ಇದನ್ನೇ ನಾವು ವೈದ್ಯಕೀಯ ಕ್ಷೇತ್ರಕ್ಕೆ ಅನ್ವಯಿಸಿದ್ರೆ ಪರಿಸ್ಥಿತಿ ತುಂಬಾನೇ ಗಂಭೀರ ಆಗುತ್ತಲ್ವಾ? ಖಂಡಿತ. ಪುಸ್ತಕದಲ್ಲಿರೋ ವೈದ್ಯಕೀಯ ವಿದ್ಯಾರ್ಥಿಯ ಉದಾಹರಣೆ ನೋಡಿ. ಆ ವಿದ್ಯಾರ್ಥಿಗೆ ಒಂದು ಕಾಯಿಲೆಯ ಎಲ್ಲಾ ರೋಗ ಲಕ್ಷಣಗಳು ಗೊತ್ತು. ಅದಕ್ಕೆ ಯಾವ ಟೆಸ್ಟ್ ಮಾಡಬೇಕು, ಯಾವ ಔಷಧಿ ಕೊಡಬೇಕು ಅನ್ನೋ ಪಟ್ಟಿ ಕೂಡ ಗೊತ್ತು. ಪಟಾಪಟ ಹೇಳ್ತಾನೆ. ಹೌದು, ಆದ್ರೆ ಅವನ ಗುರುತಿಸಲಾಗದ ಅಜ್ಞಾನ ಎಲ್ಲಿದೆ ಅಂದ್ರೆ ಆ ರೋಗದ ಮೂಲ ಕಾರಣದಲ್ಲಿ. ಅಂದ್ರೆ ಪ್ಯಾಥೋಫಿಸಿಯಾಲಜಿ ಅಂತ ಹೇಳ್ತೀವಲ್ಲ, ಅದರಲ್ಲಿ. ಅಂದ್ರೆ ರೋಗ ಲಕ್ಷಣಗಳು ಯಾಕೆ ಕಾಣಿಸ್ಕೊಳ್ತೆ ಅನ್ನೋದ್ರಲ್ಲಿ. ಹೌದು, ಯಾಕೆ, ಹೇಗೆ ಕಾಣಿಸ್ಕೊಳ್ಳುತ್ತೆ, ಅವುಗಳ ನಡುವಿನ ಸಂಬಂಧವೇನೋ ಮತ್ತು
ಅದೇ ರೀತಿ ಲಕ್ಷಣಗಳನ್ನು ತೋರಿಸೋ ಬೇರೆ ರೋಗಗಳಿಂದ ಇದನ್ನ ಹೇಗೆ ಪ್ರತ್ಯೇಕಿಸೋದು ಈ ಆಳವಾದ ತಿಳುವಳಿಕೆ ಇರಲ್ಲ. ಪುಸ್ತಕದಲ್ಲಿ ಇದನ್ನ ಅಪಾಯಕಾರಿ ಆತ್ಮವಿಶ್ವಾಸ ಅಂತ ಕರೆದಿದ್ದಾರೆ. ಇದು ನಿಜಕ್ಕೂ ಸರಿ. ಹೌದು, ಇದು ರೋಗಿಯ ಜೀವದ ಜೊತೆ ಆಟಾಡ್ದ ಹಾಗೆ ಆಗ್ಬೋದು. ಇದು ನಿಜಕ್ಕೂ ಗಂಭೀರ ವಿಷಯ. ಆಕ್ಚುಲಿ ಕಾಲೇಜಲ್ಲಿದ್ದಾಗ ನಾನು ಇದೇ ತಪ್ಪು ಮಾಡಿದ್ದೆ. ಓ ಹಾಗಾ? ಪ್ರೋಗ್ರಾಮಿಂಗ್ ಕಲಿಯುವಾಗ ನನ್ಗೆ ಸಿಂಟ್ಯಾಕ್ಸ್, ಲೂಪ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಎಲ್ಲವೂ ಚೆನ್ನಾಗ್ ಗೊತ್ತಿತ್ತು. ಸಣ್ಣ ಪುಟ್ಟ ಪ್ರೋಗ್ರಾಂಗಳನ್ನ ಸುಲಭವಾಗಿ ಬರಿತಾ ಇದ್ದೆ. ಬೇಸಿಕ್ ಸ್ಟ್ರಾಂಗ್ ಇತ್ತು. ಹೌದು. ಆದ್ರ ಒಂದು ದೊಡ್ಡ ಪ್ರಾಜೆಕ್ಟ್ ಕೊಟ್ಟಾಗ ಬೇರೆ ಬೇರೆ ಭಾಗಗಳನ್ನ ಹೇಗೆ ಜೋಡಿಸ್ಬೇಕು, ಡೇಟಾಬೇಸ್ ಜೊತೆ ಹೇಗೆ ಮಾತಾಡಿಸ್ಬೇಕು, ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಓಕೆ. ಆಗ್ಲೇ ನನಗೆ ಪುಸ್ತಕದಲ್ಲಿರೋ ಆ ಮಾತು ಹೊಳೆದಿದ್ದು. ನನಗಿದು ಗೊತ್ತು, ಆದರೆ ಇದನ್ನ ಹೇಗೆ ಬಳಸೋದು ಅಂತ ಗೊತ್ತಿಲ್ಲ. ಇದು ಬಹಳ ಒಳ್ಳೆ ವೈಯಕ್ತಿಕ ಉದಾಹರಣೆ. ಅದು ಕೌಶಲ್ಯಕ್ಕೂ ಸಾಮರ್ಥ್ಯಕ್ಕೂ ಇರೋ ವ್ಯತ್ಯಾಸವನ್ನ ತೋರಿಸುತ್ತೆ. ನಿಮ್ಮತ್ರ ಸಿಂಟ್ಯಾಕ್ಸ್ ಅನ್ನೋ ಕೌಶಲ್ಯ ಇತ್ತು, ಆದ್ರೆ ಒಂದು ಸಂಪೂರ್ಣ ಸಿಸ್ಟಮ್ ಕಟ್ಟೋ ಸಾಮರ್ಥ್ಯ ಇರಲಿಲ್ಲ. ಆ ಸಾಮರ್ಥ್ಯ ಬರಬೇಕು ಅಂದ್ರೆ ಮೊದಲು ಆ ಜ್ಞಾನದ ಅಂತರಗಳನ್ನು ಗುರುತಿಸಬೇಕು. ಸರಿ, ಈಗ ಇದೆಲ್ಲ ಯಾಕೆ ಆಗುತ್ತೆ ಅನ್ನೋ ಪ್ರಶ್ನೆಗೆ ಬರೋಣ. ಯಾಕೆ ನಾವು ನಮ್ಮ ಅಜ್ಞಾನವನ್ನ ಗುರ್ತಿಸೋಕೆ ವಿಫಲರಾಗ್ತೀವಿ? ಮೂಲದಲ್ಲಿ ಇದಕ್ಕೊಂದು ಸುಂದರವಾದ ವಿವರಣೆ ಇದೆ. ಹೆಚ್ಚಿನ ವಿದ್ಯಾರ್ಥಿಗಳು ಕೇಳೋ ಪ್ರಶ್ನೆ ಒಂದೇ: ನಾನೇನನ್ನೂ ಓದಬೇಕು. ವಾಟ್ ಶುಡ್ ಐ ಸ್ಟಡಿ? ಹೌದು, ಅವರ ಪೂರ್ತಿ ಗಮನ ಸಿಲೆಬಸ್ ಮೇಲೆ ಇರುತ್ತೆ. ಅದನ್ನ ಮುಗಿಸೋದೇ ಅವರ ಗುರಿ. ಆದ್ರೆ ಅವರು ಕೇಳಬೇಕಾದ ಪ್ರಶ್ನೆಗಳು ಬೇರೆ ಇವೆ ಅಲ್ವಾ? ಖಂಡಿತ. ಮನಸ್ಥಿತಿಯಲ್ಲಿ ಒಂದು ಸಣ್ಣ ಬದಲಾವಣೆ ಬೇಕು. ನಾನು ಏನನ್ನು ಓದಬೇಕು ಅನ್ನೋ ಬದಲು ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋಕೆ ಶುರು ಮಾಡಬೇಕು. ಯಾವ ಪ್ರಶ್ನೆಗಳು? ಮೊದಲನೆಯದು, ನಾನು ಏನನ್ನು ಕಳ್ಕೊಳ್ತಿದ್ದೇನೆ, ವಾಟ್ ಆಮ್ ಐ ಮಿಸ್ಸಿಂಗ್? ಓಕೆ. ಎರಡನೆಯದು, ನನಗೆ ಇನ್ನೂ ಏನು ತಿಳಿದಿಲ್ಲ, ವಾಟ್ ಡೋಂಟ್ ಐ ನೋ ಯೆಟ್? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ನನಗೆ ತಿಳಿದಿರುವ ವಿಷಯಗಳನ್ನ ಯಾವುದು ಸಂಪರ್ಕಿಸುತ್ತೆ, ವಾಟ್ ಕನೆಕ್ಟ್ಸ್ ವಾಟ್ ಐ ನೋ? ವಾವ್! ಈ ಪ್ರಶ್ನೆಗಳು ನಮ್ಮನ್ನ ಜ್ಞಾನದ ಗ್ರಾಹಕರ ಸ್ಥಾನದಿಂದ ನಮ್ಮದೇ ಜ್ಞಾನದ ನಕ್ಷೆಯನ್ನ ರಚಿಸೋವರ ಸ್ಥಾನಕ್ಕೆ ಏರಿಸುತ್ತೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ನಾವು ಸಾಮಾನ್ಯವಾಗಿ ಜ್ಞಾನವೇ ಶಕ್ತಿ ಅಂತೀವಲ್ಲ, ಅದು ತಪ್ಪಾ? ಸರಿಯಾದ ಸಂದರ್ಭವಿಲ್ಲದ ಜ್ಞಾನವೇ ನಮ್ಮನ್ನ ದಾರಿ ತಪ್ಪಿಸಬಹುದಾ? ಖಂಡಿತವಾಗಿಯೂ. ಇದನ್ನೇ ಮಾಹಿತಿ ಭ್ರಮೆ ಅಥವಾ ಇಲ್ಯೂಷನ್ ಆಫ್ ನಾಲೆಜ್ ಅನ್ನೋದು. ನಮಗೆ ತುಂಬಾ ಮಾಹಿತಿ ಗೊತ್ತಿದೆ ಅನ್ನೋ ಭಾವನೆ ನಮ್ಮನ್ನ ಇನ್ನಷ್ಟು ಕಲಿಯೋದ್ರಿಂದ ತಡೆಯುತ್ತೆ. ಹೌದು. ನಾವು ನಮ್ಮ ಕುರುಡು ಕಲೆಗಳ ಬಗ್ಗೆ ಅರಿವಿಲ್ಲದೆ ತಪ್ಪು ನಿರ್ಧಾರಗಳನ್ನ ತಗೊಳ್ತೀವಿ. ಪುಸ್ತಕದಲ್ಲಿ ಒಂದು ಅದ್ಭುತವಾದ ಸಾಲಿದೆ: ನಿಮ್ಮ ಕುರುಡು ಕಲೆಗಳನ್ನ ನೀವು ಗುರುತಿಸೋವರೆಗೂ ನಿಮ್ಮ ಸಾಮರ್ಥ್ಯಗಳು ನಿಂಗೆ ಸಹಾಯ ಮಾಡಲಾರವು. ನಿಮ್ ಹತ್ರ ಎಷ್ಟೇ ಶಕ್ತಿಶಾಲಿ ಅಸ್ತ್ರಗಳಿದ್ರೂ ಯುದ್ಧಭೂಮಿಯ ನಕ್ಷೆಯೇ ಇಲ್ಲದಿದ್ರೆ ಆ ಅಸ್ತ್ರಗಳು ನಿಷ್ಪ್ರಯೋಜಕ. ಸರಿ, ಹಾಗಾದ್ರೆ ಪರಿಹಾರದ ಕಡೆಗೆ ಬರೋಣ. ಈ ಗುರುತಿಸಲಾಗದ ಅಜ್ಞಾನವನ್ನ ಗುರುತಿಸಲ್ಪಟ್ಟ ಅಜ್ಞಾನವನ್ನಾಗಿ ಪರಿವರ್ತಿಸೋದು ಹೇಗೆ? ಪರಿಹಾರವು ಸಮಸ್ಯೆಯ ಅರಿವಿನಲ್ಲೇ ಅಡಗಿದೆ. ಪುಸ್ತಕದಲ್ಲಿ ಹೇಳುವ ಹಾಗೆ, ಅಜ್ಞಾನವು ಗೋಚರಿಸಿದಾಗ ಮಾತ್ರ ಜ್ಞಾನವು ಉಪಯುಕ್ತವಾಗುತ್ತದೆ. ಅಜ್ಞಾನ ಗೋಚರಿಸ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಅರಿವನ್ನ 3 ಹಂತಗಳಲ್ಲಿ ವಿಂಗಡಿಸಬೇಕು. 3 ಹಂತಗಳು? ಹೌದು. ಹಂತ 1, ನಿಮ್ಗೆ ಏನು ಖಚಿತವಾಗಿ ಗೊತ್ತು, ವಾಟ್ ಯು ನೋ ಫಾರ್ ಶ್ಯೂರ್. ಸರಿ. ಹಂತ 2, ನಿಮ್ಗೆ ಭಾಗಶಃ ಏನು ಗೊತ್ತು, ಅಂದ್ರೆ ಯಾವುದರ ಬಗ್ಗೆ ಕನ್ಫ್ಯೂಷನ್ ಇದೆ, ವಾಟ್ ಯು ಪಾರ್ಷಿಯಲಿ ನೋ. ಓಕೆ, ಕನ್ಫ್ಯೂಷನ್ ಇರೋ ವಿಷಯಗಳು. ಹೌದು. ಮತ್ತು ಹಂತ 3, ನಿಮಗೆ ಏನು ಖಂಡಿತವಾಗಿಯೂ ಗೊತ್ತಿಲ್ಲ, ವಾಟ್ ಯು ಅಬ್ಸಲ್ಯೂಟ್ಲಿ ಡೋಂಟ್ ನೋ. ಈ 3 ಪಟ್ಟಿಗಳನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ಮ ಕಲಿಕೆಯ ದಾರಿ ಸ್ಪಷ್ಟವಾಗುತ್ತೆ. ಇದು ಕೇಳೋಕೆ ಸರಳ ಅನ್ಸ್ತ್ರೂ ತುಂಬಾ ಶಕ್ತಿಶಾಲಿ ಅನ್ಸುತ್ತೆ. ಯಾಕಂದ್ರೆ ಆಗ ನಮಗೆ ಏನ್ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗತ್ತೆ. ನಿಖರವಾಗಿ. ಆಗ ನಮ್ಮ ಗಮನ ಗೊತ್ತಿಲ್ಲದ ಮತ್ತು ಭಾಗಶಃ ತಿಳಿದಿರುವ ವಿಷಯಗಳ ಕಡೆಗೆ ಹೋಗುತ್ತೆ. ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ? ಏನು? ನಮಗೆ ಈಗಾಗಲೇ ಚೆನ್ನಾಗಿ ಗೊತ್ತಿರೋ ವಿಷಯವನ್ನೇ ಮತ್ತೆ ಮತ್ತೆ ಓದಿ ನಾನು ಚೆನ್ನಾಗಿ ಓದ್ತಿದ್ದೇನೆ ಅಂತ ಒಂದು ಸುಳ್ಳು ಸಮಾಧಾನದಲ್ಲಿ ಇರ್ತೀವಿ. ಇದು 100ಕ್ಕೆ 100 ಸತ್ಯ. ಕಂಫರ್ಟ್ ಝೋನಿಂದ ಹೊರಗೆ ಬರೋದಿಲ್ಲ. ಹೌದು. ಹಾಗಾದ್ರೆ ಈ ಎಲ್ಲದರ ಸಾರಾಂಶ ಏನು? ನಮ್ಮ ಅಜ್ಞಾನವನ್ನ ನಾವು ಒಪ್ಕೊಂಡಾಗ, ಗುರ್ತಿಸ್ಕೊಂಡಾಗ ಏನಾಗತ್ತೆ? ಆಗ ನಮ್ಮಲ್ಲಿರೋ ಜ್ಞಾನಕ್ಕೆ ನಿಜವಾದ ಶಕ್ತಿ ಬರುತ್ತೆ. ಅದು ನಿಷ್ಪ್ರಯೋಜಕ ಸ್ಥಿತಿಯಿಂದ ಹೊರಬಂದು ಒಂದು ಪವರ್ಫುಲ್ ಸಾಧನವಾಗಿ ಬದಲಾಗತ್ತೆ. ಕೇವಲ ಮಾಹಿತಿಯಾಗಿ ಉಳಿಯಲ್ಲ. ಇಲ್ಲ, ಅದು ಸಮಸ್ಯೆ ಬಗೆಹರಿಸೋ, ಹೊಸದನ್ನ ಸೃಷ್ಟಿಸೋ ಮತ್ತು ಸರಿಯಾದ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯ ಆಗುತ್ತೆ. ನಿಮ್ಮ ಜ್ಞಾನದ ನಕ್ಷೆಯಲ್ಲಿ ಖಾಲಿ ಜಾಗಗಳನ್ನ ಗುರುತಿಸಿದಾಗ ಮಾತ್ರ ಆ ನಕ್ಷೆಯನ್ನ ಬಳಸಿ ಗುರಿ ತಲುಪೋಕೆ ಸಾಧ್ಯ. ಇಲ್ಲದಿದ್ರೆ ನಾವು ಒಂದೇ ದ್ವೀಪದಲ್ಲೇ ಸುತ್ತುತ್ತಾ ಇರ್ತೀವಿ. ಹೌದು, ಸಾಗರವನ್ನ ದಾಟೋಕೆ ಯಾವತ್ತೂ ಸಾಧ್ಯವಾಗಲ್ಲ. ಅದ್ಭುತ. ಇವತ್ತಿನ ಈ ಚರ್ಚೆ
ಕೇವಲ ಒಂದು ರಹಸ್ಯದ ಬಗ್ಗೆ ಶುರುವಾಗಿ ಅದು ಹೇಗೆ ಬೇರೆ ಬೇರೆ ಕಲಿಕೆಯ ತಂತ್ರಗಳಿಗೂ ಅಡಿಪಾಯ ಒದಗಿಸ್ತೆ ಅಂತ ತೋರ್ಸ್ಕೊಟ್ಟಿದೆ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ರಹಸ್ಯ 20ರ ಮೂಲ ಸಂದೇಶ ಸ್ಪಷ್ಟವಾಗಿದೆ. ಏನಲು? ನಮ್ಮ ಅಜ್ಞಾನದ ಬಗ್ಗೆ ನಮಗೆ ಅರಿವಿಲ್ಲದಿದ್ರೆ ನಮ್ಮ ಜ್ಞಾನವು ಬಂದಿಯಲ್ಲಿದ್ದ ಹಾಗೆ. ಅದನ್ನ ಗುರ್ತಿಸಿದಾಗ ಮಾತ್ರ ಜ್ಞಾನಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗೋದು. ನಮ್ಮ ಜ್ಞಾನದ ಗಡಿಗಳನ್ನ ಅರಿಯೋದೇ ಜ್ಞಾನದ ನಿಜವಾದ ಆರಂಭ ಅಂತಾರಲ್ಲ ಹಾಗೆ. ಈ ಆಳವಾದ ವಿಶ್ಲೇಷಣೆಗಾಗಿ ಧನ್ಯವಾದಗಳು. ಇದು ಖಂಡಿತವಾಗಿಯೂ ನಮ್ಮ ಕೇಳುಗರಿಗೆ ಕಲಿಕೆಯ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ನೀಡಿದೆ ಅಂತ ಭಾವಿಸ್ತೀನಿ. ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರನ್ನ ಚಿಂತನೆಗೆ ಹಚ್ಚುವ ಒಂದು ಅಂತಿಮ ಪ್ರಶ್ನೆಯನ್ನ ಕೇಳ್ಬೋದಾ? ಖಂಡಿತ, ದಯವಿಟ್ಟು. ಸರಿ. ಕಲಿಕೆಯಲ್ಲಿ ನಮ್ಮ ಅಜ್ಞಾನವನ್ನ ಗುರುತಿಸೋದು ಹೇಗೆ ಸಹಾಯ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಆದರೆ ಈ ತತ್ವ ಕೇವಲ ಶೈಕ್ಷಣಿಕ ವಲಯಕ್ಕೆ ಸೀಮಿತನಾ? ಒಳ್ಳೆ ಪ್ರಶ್ನೆ. ಇದನ್ನ ನಮ್ಮ ವೃತ್ತಿ ಜೀವನದಲ್ಲಿ, ನಮ್ಮ ಸಂಬಂಧಗಳಲ್ಲಿ ಅಥವಾ ನಮ್ಮನ್ನ ನಾವೇ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಹೇಗೆ ಅನ್ವಯಿಸಬಹುದು? ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಬದಲಾಯಿಸಬಲ್ಲ, ಆದರೆ ನಮಗೆ ತಿಳಿದಿಲ್ಲವೆಂದು ನಮಗೆ ತಿಳಿದಿಲ್ಲದ ಆ ಒಂದು ನಿರ್ಣಾಯಕ ವಿಷಯ ಯಾವುದು? ಈ ಬಗ್ಗೆ ಯೋಚಿಸೋದು ನಮ್ಮೆಲ್ಲರ ಬೆಳವಣಿಗೆಗೆ ಸಹಾಯ ಮಾಡಬಹುದು.